ಹೇ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಗುರುವಾರ ಅಂದ್ರೇ ಒಂಥರ ಪಾಸಿಟಿವ್ ನನಗೆ. ಬಿಕಾಸ್ ಗುರುವಾರ ಪ್ರತಿಯೊಂದು ಕೆಲಸದಲ್ಲೂ ನಾನು ಏನೇ ಮಾಡೋದಕ್ಕೆ ಹೋದ್ರೂ ರಾಯರ ಆಶೀರ್ವಾದ ಇರುತ್ತೆ. ಸೊ ಇವತ್ತು ಅಷ್ಟೇ ತುಂಬ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ನಾನು ಸೋಯಾ ಚಂಕ್ಸ್ ಕರಿ ಹಾಗೆ ಚಪಾತಿನ ಮಾಡ್ಕೋತಾ ಇದ್ದೀನಿ ತಿಂಡಿಗೆ. ಸೋಯಾ ಚಂಕ್ಸ್ ಕರಿ ಮಾಡೋದಕ್ಕೆ ಫಸ್ಟು ಬಿಸಿನೀರನ್ನ ಕಾಯಿಸಿ ಈ ಥರ ಸೋಯಾ ಚಂಕ್ಸ್ನ ಅದರೊಳಗೆ ಹಾಕಿ ನೆನೆಸಿ ಹಿಂಡಿ ಇಟ್ಕೋಬೇಕು. ಸೊ ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪ್ಯಾಕೆಟಲ್ಲಿ ಇರೋದೆಲ್ಲನೂ ಅಷ್ಟು ಹೆಲ್ದಿ ಇರಲ್ಲ, ಸೊ ಹಾಗಾಗಿ. ಆ್ಯಂಡ್ ಅದಾದಮೇಲೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೆಲ್ಲನೂ ಈ ಥರ ಈರುಳ್ಳಿನ ಗ್ರೈಂಡ್ ಮಾಡ್ಕೊತಾ ಇದ್ದೆ, ಈರುಳ್ಳಿ ಪೇಸ್ಟ್ ಮಾಡಿ. ಬಟ್ ಇವತ್ತು ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಮೊರಾಟಿ ಮೊಗ್ಗು, ಸೋಂಪು ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಗೋಲ್ಡನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ದೆನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಾದಮೇಲೆ ನಾವೇನು ಟೊಮ್ಯಾಟೊ ಪ್ಯೂರಿನ ಮಾಡ್ಕೊಂಡಿದ್ವಲ್ವ, ಸೊ ಅದು ಕೂಡ ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಬೇಯೋ ಥರ ಕುಕ್ ಮಾಡ್ಕೊಬೇಕು. ಇಷ್ಟೇ. ಅದಾದಮೇಲೆ ಖಾರದ ಪುಡಿ, ಧನಿಯಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲೈಕ್ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಮಾಡ್ಕೋಬೋದು. ಇವಾಗ ನಾನು ಲೈಕ್ ನೀರನ್ನ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸೋಯಾ ಚಂಕ್ಸ್ ನಾನೇನು ಹಿಂಡಿ ಇಟ್ಕೊಂಡಿದ್ವಲ್ವ ಬಿಸಿನೀರಿಗೆ ಹಾಕಿ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೋಯಾ ಚಂಕ್ಸ್ ರೆಡಿ. ಆ್ಯಂಡ್ ನಾವಿವತ್ತು ಲಲಿತಾ ಜ್ಯುವೆಲ್ರಿಗೆ ಬಂದ್ವಿ. ಬಿಕಾಸ್ ಈ ವರ್ಷ ಲೈಕ್ ಜ್ಯುವೆಲ್ರಿ ತೊಗೋಬೇಕು ಅಂತ ನಮ್ಮದೇನು ಪ್ಲ್ಯಾನ್ ಇತ್ತಲ್ಲ, ಸೊ ಅದು ನನ್ನ ಸೀಮಂತದ ಟೈಮ್ಗೆ ನನಸಾಗ್ತಾ ಇದೆ. ಇನ್ನೇನು ಇದೇ ಮಂತು 28th ಸೀಮಂತ ಇದೆ. ಸೊ ಹಾಗಾಗಿ ಹೇ ಆಲ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಸಾರಿ, ತುಂಬ ಲೇಟಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನೀವು ಇಷ್ಟೊತ್ತು ನೋಡಿದ್ದು ಗುರುವಾರದ ವ್ಲಾಗ್. ಸೊ ಇವತ್ತು ಶುಕ್ರವಾರ. ನಿನ್ನೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ನಿಜವಾಗ್ಲೂ ತುಂಬಾ ಪ್ರೊಡಕ್ಟಿವ್ ಡೇ ಆಗಿತ್ತು. ಬಿಕಾಸ್ ನಾವು ಏನು ಅಂದ್ಕೊಂಡಿದ್ವಿ, ಈ ವರ್ಷದ ನಮ್ಮ ಪ್ಲ್ಯಾನ್ ಏನಿತ್ತು, ಸೊ ಅದು ನನಸಾಯಿತು. ಸೊ ಐ ವಾಸ್ ವೆರಿ ಹ್ಯಾಪಿ ನಿನ್ನೆ. ಆ್ಯಂಡ್ ಆಲ್ಸೋ ಈ ವರ್ಷ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಬೇಬಿ ಬರ್ತಾ ಇದೆ. ಸೊ ಅದೊಂದು ಖುಷಿ ಇದೆ. ಆ್ಯಂಡ್ ನಾವು ಏನು ಅಂದ್ಕೊಂಡಿದ್ವಿ ಲೈಕ್ ಗೋಲ್ಡ್ ಪ್ಲ್ಯಾನಿಂಗ್ ಏನಿತ್ತು, ಸೊ ಅದು ಕೂಡ ನನಸಾಗಿದೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಕೂಡ ಇದೇ ಥರ ಇರಲಿ. ಇನ್ನೇನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ಗೋಲ್ಡ್ ಬಗ್ಗೆ ಲೈಕ್ ಅದು ಎಷ್ಟು ಗ್ರಾಮ್ಸ್ ಇದೆ, ಏನು, ಎಲ್ಲಿ ಪರ್ಚೇಸ್ ಮಾಡಿದ್ದು, ಯಾವ ಥರ ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ, ಸೊ ಈ ಪ್ರತಿಯೊಂದು ನೀವು ತಿಳ್ಕೊಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಸುಮ್ಮನೆ ಏನಕ್ಕೆ ವ್ಲಾಗ್ ಮಾಡಬೇಕು ಅದರದ್ದು ಅಂತ ಅನ್ನಿಸ್ತು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ತಿಳಿಸಿ. ಸೊ ನೀವು ಕಮೆಂಟ್ ಮಾಡಿದರೆ ಖಂಡಿತ ನಾನು ಆ ಒಂದು ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಐ ನೋ ತುಂಬ ಚಿಕ್ಕ ವ್ಲಾಗ್ ಇದು, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಗ್ರೇಟ್ ಡೇ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ನಿಜವಾಗ್ಲೂ ಇದರಿಂದ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.